ಶಿರಾಡಿ ಘಾಟ್ನಲ್ಲಿ ಇವತ್ತಿನಿಂದ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ನೀವೇನಾದ್ರೂ ಮಂಗಳೂರು ಕಡೆ ಹೋಗೋರಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ. ಹಾಸನದ ಕಡೆಯಿಂದ ಮಂಗಳೂರಿಗೆ ಹೋಗೋದಕ್ಕೆ ಕಾರಣ ಅಂತಂದ್ರೆ ಸುತ್ತಿ ಬಳಸಿ ಹೋಗ್ಬೇಕು. ಶಿರಾಡಿ ಘಾಟ್ ಮತ್ ಹಾಳಾಗಿದೆ. ಈ ತರದ್ದು ಪ್ರತಿನಿತ್ಯ ಜನ ಸಮಸ್ಯೆ ಅನುಭವಿಸೋದನ್ನ ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಬಸ್ ನಲ್ಲಿ ಪ್ರಯಾಣ ಮಾಡೋರು 1-2 ಗಂಟೆ ತಡ ಆಗ್ತಾ ಇತ್ತು ಆ ಕಡೆ ದಕ್ಷಿಣ ಕನ್ನಡಕ್ಕೆ ಹೋಗೋದಕ್ಕೆ. ಇಂದಿನಿಂದ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಬಸ್ಗಳು ಸಂಚರಿಸ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಬಸ್ ಸಂಚಾರ ಆರಂಭ ಆಗಿದೆ. ಹಾಗೆ ಆಗಸ್ಟ್ 21ರಿಂದ ಅನಿರ್ದಿಷ್ಟಾವಧಿಗೆ ಬಂದ್ ಆಗಿತ್ತು ಬಸ್ ಸಂಚಾರ. ಕಾರಣ ಅಂತಂದ್ರೆ ಬಹಳ ಮಳೆ ಬಂದಿತ್ತು. ಈ ಕಾರಣಕ್ಕಾಗಿ ಒಂದಷ್ಟು ಕಡೆ ರಸ್ತೆ ಎಲ್ಲ ಕುಸಿದಿತ್ತು. ನೂತನವಾಗಿ ನಿರ್ಮಾಣವಾಗಿರುವಂತಹ ರಸ್ತೆನೂ ಕೂಡ ಕಳಪೆ ಕಾಮಗಾರಿ ಅನ್ನುವಂತ ರೀತಿಯಲ್ಲಿ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಇನ್ನು ವಾರದ ಹಿಂದೆ ಲಘು ವಾಹನ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಟ್ಯಾಂಕರ್ ಸೇರಿದಂತೆ ಭಾರಿ ವಾಹನಗಳ ಸಂಚಾರಕ್ಕೆ ಇನ್ನೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಇದೀಗ ಪ್ಯಾಸೆಂಜರ್ ಬಸ್ಗಳಿರುತ್ತಲ್ವಾ, ಸೊ ಅದಕ್ಕೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ.